ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಈ ವರ್ಷ ಹಬ್ಬ 21ನೇ ತಾರೀಕು ಆಗಸ್ಟ್ ಅಲ್ಲಿ ಬಂದಿದೆ. ಈ ವರ್ಷದ ಹಬ್ಬದ ಪ್ರಿಪ್ರೇಷನ್ಸ್ ಈ ರೀತಿ ಶುರು ಮಾಡ್ಕೊಂಡಿದ್ದೀನಿ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ತುಂಬಾನೇ ಪ್ರಿಯವಾದಂತ ಹಬ್ಬ. ಹಾಗಾಗಿ ಬಹಳ ವಿಜೃಂಭಣೆಯಿಂದ ಅವರ ಅನುಕೂಲಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ಇವತ್ತಿನಲ್ಲಾಗಲಿ ನಾನು ಯಾವ ರೀತಿ ಎಲ್ಲ ಹಬ್ಬವನ್ನ ಆಚರಿಸಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಬ್ಬದ 2 ದಿನ ಮುಂಚೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ತಾಂಬೂಲಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಈ ರೀತಿ ನಾನು ಬಳೆ ಮತ್ತೆ ಅರ್ಶಿನ ಕುಂಕುಮ ಈ ರೀತಿ ಒಂದಷ್ಟು ತಾಂಬೂಲಕ್ಕೆ ಬೇಕಾಗಿರುವಂತ ಸಾಮಾನೆಲ್ಲ ಮುಂಚೆನೆ ಎಲ್ಲ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಈ ಗೋಲ್ಡ್ ಕಲರ್ ಬಟ್ಟೆ ಏನಿದೆ ಅದು ನಮ್ಗೆ ಚಿಕ್ಕಪೇಟೆನಲ್ಲೇ ಸಿಗುತ್ತೆ. ನೀವು ಬೇಕಂದ್ರೆ ಆನ್ಲೈನ್ ಅಲ್ಲೂ ಆರ್ಡರ್ ಮಾಡ್ಕೋಬಹುದು. ಸೊ ನಾನು ಇದನ್ನ ಮುಂಚೆನೆ ತಂದು ಇಟ್ಕೊಂಡಿದ್ದರಿಂದ ಇವೆಲ್ಲ ಈಸಿ ಆಯ್ತು. ಇದ್ರ ಜೊತೆಗೆ ಒಂದಷ್ಟು ಬ್ಲೌಸ್ ಪೀಸ್ ಗಳನ್ನ ಸಹ ತಂದಿಟ್ಕೊಂಡೆ. ಆದ್ರೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಕಲಂಕಾರಿ ಬ್ಲೌಸಸ್ ಗಳನ್ನ ತಗೊಂಡೆ. ಯಾಕೆಂತಂದ್ರೆ ನಾರ್ಮಲ್ ಬ್ಲೌಸಸ್ ಗಳನ್ನ ಕೊಟ್ರೆ ಯಾರು ಹೊಲ್ಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಈ ತರದ ಬ್ಲೌಸ್ ಪೀಸ್ ಗಳನ್ನ ಕೊಟ್ರೆ ಅದು ಎಲ್ಲಾ ತರದ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಅದನ್ನ ಯೋಚನೆ ಮಾಡಿ ಈ ರೀತಿ ಬ್ಲೌಸ್ ಪೀಸಸ್ ಗಳನ್ನ ತಗೊಬಂದೆ. ಸೊ ಇದು ಇಲ್ಲಿ ಜಯನಗರ 4th ಬ್ಲಾಕ್ ಅಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿರೋಂತವು. ನಮ್ಗೆ ಕಡಿಮೆ ಪ್ರೈಸ್ ಅಲ್ಲೇ ಈ ತರದ ಬ್ಲೌಸ್ ಪೀಸ್ ಗಳೆಲ್ಲ ಸಿಕ್ತು. ಜೊತೆಗೆ ಈ ತರದ ಬ್ಯಾಗ್ ಗಳನ್ನ ನಾನು ಮುಂಚೆನೆ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಅದನ್ನ ಹಬ್ಬ ಟೈಮಲ್ಲಿ ನಾವು ತಗೋಬೇಕು ಅಂತಂದ್ರೆ ಪ್ರೈಸ್ನು ಜಾಸ್ತಿ ಇರುತ್ತೆ. ಸೊ ನಮಗೆ ಟೈಮ್ ಸಿಕ್ಕಾಗ ಇವನ್ನೆಲ್ಲ ಮುಂಚೆನೆ ತೆಗೆದಿಟ್ಕೊಂಡ್ರೆ ಅವಾಗ ಹಬ್ಬದ ಟೈಮಲ್ಲಿ ಇವೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ. ಅದ್ರ ಜೊತೆಗೆ ಈ ರೀತಿ ಬ್ಯಾಕ್ ಡ್ರಾಪ್ ಗೆ ಸ್ಟ್ಯಾಂಡ್ ಅನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಮೀಶೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದನ್ನು ಅಷ್ಟೇನೆ ಮುಂಚೆನೆ ನಾನು ಅದನ್ನ ದೇವ್ರ ಮನೆಯನ್ನೆಲ್ಲ ಸೆಟ್ ಮಾಡಿ ಅದನ್ನ ಇಟ್ಟೋಗಿದ್ದು ನನಗೆ ತುಂಬಾನೇ ಈಸಿ ಆಯ್ತು. ತಾಂಬೂಲಕ್ಕೆ ಇಲ್ಲಿ ಬಾಳೆಹಣ್ಣು ಎಲೆ ಅಡಿಕೆನೂ ಬೇಕು. ಹಾಗಾಗಿ ಅದನ್ನ ಮುಂಚೆನೆ ಅದನ್ನ 2 days ಮುಂಚೆನೆ ಹಾಕಿಟ್ರೆ ಏನಾಗುತ್ತೆ ಅದೆಲ್ಲ ಕಳ್ತೋಗೋಂತ ಚಾನ್ಸಸ್ ಇರುತ್ತೆ, ಇಲ್ಲ ಬಾಡೋಗ್ಬಿಡುತ್ತೆ. ಹಾಗಾಗಿ ಹಬ್ಬದ ದಿನ ಅದನ್ನ ಅರ್ಶಿನ ಕುಂಕುಮ ಕೊಡೋ ಟೈಮಲ್ಲಿ ಅವಾಗ ಕೊಡೋಣ ಅಂತ ಹೇಳಿ ಅವೆರಡನ್ನ ಬಿಟ್ಟು ಇನ್ ಮಿಕ್ಕಿದೆಲ್ಲವನ್ನು ಸಹ ನಾನು ತಾಂಬೂಲಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲಾ ಕೆಲಸ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಂಜೆನೆ ಆಗೋಯ್ತು. ಜೊತೆಗೆ ಸಿಕ್ಕಾಪಟ್ಟೆ ಮಳೆ ಬೇರೆ. 2-3 days ಇಂದ ಬೆಂಗಳೂರಲ್ಲಂತೂ ಮಳೆ ಬಿಟ್ಟೇ ಇಲ್ಲ. ಕೆಲ್ಸನೂ ಮುಗಿಸ್ಬೇಕು. ಜೊತೆಗೆ ಹೂವು ತರಬೇಕಿತ್ತು. ಹೂ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೆ. ಸರಿ ಅಂತೇಳಿ ಹೂ ತರೋಣ ಅಂತೇಳಿ ಈ ಸಲ KR ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಬಟ್ KR ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಅವಾಗ್ಲೂ ಪ್ಲಾನ್ ಮಾಡಿದ್ವಿ, ಸ್ಕಿಪ್ ಮಾಡಿದ್ವಿ ಬೇಡ ಅಂತೇಳಿ. ಮತ್ತೆ ಸಂಜೆ ಹೋಗೋಣ ಫ್ರೆಶ್ ಆಗಿ ಸಿಗುತ್ತೆ ಅಂತೇಳಿ ಹೊರಟ್ವಿ. ಇಲ್ಲೇನೆ ನಮ್ಗೆ ಎಲ್ಲಿ ನಮ್ಮನೆ ನಿಯರ್ ಬೈ ಎಲ್ಲರೂ ತಗೊಳ್ಳೋಣ ಅಂತೇಳಿ ಹೊರಟ್ವಿ. 9th ಬ್ಲಾಕ್ ಅಲ್ಲಿ ಫಸ್ಟ್ ನೋಡಿದ್ವಿ. ಅಲ್ಲೊಂದಷ್ಟು ಹೂಗಳು ಸಿಕ್ಕಿದ್ವು. ಅಲ್ಲಿಂದ ತಗೊಂಡು ಯಡಿಯೂರ್ ಸರ್ಕಲ್ ಹೋದ್ವಿ. ಅಲ್ಲೂ ಒಂದಷ್ಟು ಹೂ ಸಿಕ್ಕಿದ್ವು. ಅಲ್ಲಿಂದ ನೆಕ್ಸ್ಟ್ ಗಾಂಧಿ ಬಜಾರ್ಗೆ ಬಂದ್ವಿ. ಗಾಂಧಿ ಬಜಾರ್ ಅಲ್ಲಂತೂ ಕೇಳಂಗೆ ಇಲ್ಲ. ಹೂಗಳಂತೂ ರೇಟುನು ಜಾಸ್ತಿ ಇದೆ. ಜೊತೆಗೆ ಹೂಗಳಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ವೆರೈಟಿ ಆಗಿರ್ತಕ್ಕಂಥ ಹೂಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ರು. ಆ ಹೂಗಳನ್ನ ನೋಡೋದೇ ಒಂದು ಖುಷಿ. ಅಷ್ಟು ಚೆನ್ನಾಗಿತ್ತು ಮಾರ್ಕೆಟ್ ನೋಡೋದಕ್ಕೆ. ಅದರಲ್ಲಿ ನಮಗೆ ಬೇಕಾಗಿರುವಂತ ಕೆಲವು ಹೂಗಳನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಅಲ್ಲಿಂದ ಬಾಳೆ ದಿಂಡು ಇದನ್ನೆಲ್ಲ ತಗೊಂಡು ಅಲ್ಲಿ ಅಷ್ಟೊಂದು ನಮ್ಗೇನ್ ಕ್ರೌಡ್ ಅನ್ಸ್ಲಿಲ್ಲ. ಹಾಗಾಗಿ ಅಲ್ಲಿಂದ ಈಸಿಯಾಗಿ ಹೊರಟ್ವಿ. ಬಟ್ ಮಳೆ ಇತ್ತು. ಹಾಗಾಗಿ ಮಳೆ ಬರ್ತಾನೆ ಇತ್ತು. ಸ್ವಲ್ಪ ಹೊತ್ತು ಬರೋದು ಬಿಡೋದು ಹೀಗೆ ಆಗ್ತಾನೆ ಇತ್ತು. ಹೇಗೋ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಟೈಮ್ ಸಿಗಲ್ಲ. ಯಾಕೆಂದ್ರೆ ಆಲ್ರೆಡಿ ನಾವು ಸಂಜೆ 6 ಗಂಟೆಗೆ ಹೊರಟು ಇದಿಷ್ಟು ತಗೊಂಡು ಮನೆಗೆ ಹೋಗೋಷ್ಟೊತ್ತಿಗೆ 3 to 4 hours ಅಂದ್ರೆ ಹತ್ತತ್ರ 9 ಗಂಟೆ ಆಗೇ ಹೋಯ್ತು. ಅಲ್ಲಿಂದ ಇನ್ನೇನ್ ಮನೆ ಹತ್ರ ರೀಚ್ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಫುಲ್ ಟ್ರಾಫಿಕ್ ಆಗೋಗಿದೆ. ಸೊ ಆ ಟ್ರಾಫಿಕ್ ಅಲ್ಲೇ ಒಂದು 1/2-3 ಗಂಟೆ ಟೈಮ್ ವೇಸ್ಟ್ ಆಯ್ತು. ಅಲ್ಲಿಂದ ಮತ್ತೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 10 ಗಂಟೆ ಆಯ್ತು. ಮನೆಗೆ 10 ಗಂಟೆಗೆ ಬಂದು ಇಷ್ಟು ಹೂಗಳನ್ನ ನಾನು ಅವತ್ತು ಪರ್ಚೇಸ್ ಮಾಡ್ಕೊ ಬಂದಿದ್ದೆ. ಹಾಗಾಗಿ ಹಿಂದಿನ ದಿನ ಪರ್ಚೇಸ್ ಮಾಡಿದ್ರಿಂದ ಅದನ್ನೆಲ್ಲ ನಾವು ಫ್ರಿಜ್ಗೆ ಇಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೂಗಳು ಫ್ರೆಶ್ ಆಗೇ ಇತ್ತು. ಹಾಗಾಗಿ ಒಂದು ಟಬ್ ಅಲ್ಲಿ ಒಂದು ತೆಳುವಾಗಿರ್ತಕ್ಕಂಥ ಬಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸಿ ಇಟ್ಟಿದ್ದು. ಅದಕ್ಕೆ ಎಲ್ಲ ಹೂಗಳನ್ನ ಹಾಕಿ ಮತ್ತೆ ಅದಕ್ಕೆ ಬಟ್ಟೆನ ತೇವ ಮಾಡಿ ಮೇಲೆ ಮುಚ್ಚಿಟ್ರೆ ಬೆಳಿಗ್ಗೆ ಈಸಿಯಾಗಿ ನಾವು ಫ್ರೆಶ್ ಆಗಿ ಅಷ್ಟು ಹೂಗಳನ್ನ ಡೈರೆಕ್ಟ್ ಆಗಿ ಮುಡಿಸಬಹುದು. ಹಾಗಾಗಿ ನಾವು ಫ್ರಿಜ್ಗೆಲ್ಲ ಇಡುವಂತ ನೆಸೆಸಿಟಿ ಇಲ್ಲ. ಇದೆಲ್ಲ ಮುಗಿಸಾದ್ಮೇಲೆ ನಾನು ಮಲ್ಲಿಗೆ ದಿಂಡನ್ನ ತಗೊಬಂದಿದ್ದೆ. ಸರಿ ಮಲ್ಲಿಗೆ ದಿಂಡು ಅಲ್ಲಿ ಒಂದು ಹಾರ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಹೂ ಕಟ್ಟೋರಾದ್ರೆ ಅವ್ರಿಗೆ ಪ್ರತಿದಿನ ಅದೇ ಕೆಲಸನೇ ಅವ್ರಿಗೆ ಮಾಡೋದ್ರಿಂದ ಅವ್ರಿಗೆ ಅದೇ ಪ್ರೊಫೆಷನ್ ಇರುತ್ತೆ. ಅವ್ರು ಈಸಿಯಾಗಿ ಹೂನಾರಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಮಾಡಿಡ್ತಾರೆ. ಬಟ್ ಒಂದೊಂದು ಮಲ್ಲಿಗೆ ಹೂನಾರ ಅಲ್ಲಿ ಕೇಳಿದಾಗ 1,500-2,000 ಹೇಳ್ತಾ ಇದ್ರು. ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕಾ ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ, ಟ್ರೈ ಮಾಡೋಣ, ಮಾಡ್ಕೊಳ್ಳೋಣ ನಾವೇ ಹಾರನ ಅಂತ ಹೇಳಿ ಡಿಸೈಡ್ ಮಾಡಿ ಮಲ್ಲಿಗೆ ದಿಂಡು ಮತ್ತೆ ತಾವರೆ ಹೂವು, ಪನ್ನೀರ್ ಪತ್ರೆ, ರೋಸ್ ಎಲ್ಲ ಬಿಡಿ ರೋಸ್ ಎಲ್ಲ ತಗೊಂಡ್ ಬಂದಿದ್ದೆ. ಫಸ್ಟ್ ಸ್ಟಾರ್ಟ್ ಮಾಡಿ ಒಂದು ದಿಂಡು ತರ ಕಟ್ಕೊಂಡೆ.
ಅದು ಪರ್ಫೆಕ್ಟ್ ಆಗಿ ಬರ್ಲಿಲ್ಲ, ತಲೆ ಕೆಟ್ಟೋಯ್ತು. ಮತ್ತೆ ವಾಪಸ್ ಅದನ್ನೆಲ್ಲ ತೆಗೆದು ಬಿಚ್ಚಿ ತಾವ್ರೆ ಹೂವನ್ನೆಲ್ಲ ಸಪ್ರೇಟ್ ಫಸ್ಟ್ ಎಲ್ಲ ಬಿಡಿಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಒಂದು ಐಡಿಯಾ ಬಂತು. ಸೊ ಅದನ್ನೆಲ್ಲ ಜೋಡಿಸಿಟ್ಕೊಂಡು ಒಂದು ಹೂನಾರ ಮಾಡೋ ಅಷ್ಟೊತ್ತಿಗೆ ಅಲ್ಲೇ 1 hour ಆಗೋಯ್ತು ನನಗೆ ಟೈಮು. ಆಗಿದ್ರೆ ಇಷ್ಟೊತ್ತಿಗೆ ಒಂದು 3-4 ಹಾರ ಮಾಡಿ ಇಟ್ಟಿರ್ತಿದ್ರೇನೋ ಗೊತ್ತಿಲ್ಲ. ಯಾಕೆಂದ್ರೆ ನಾವಂತೂ ಕಟ್ಟೋದೇ ವರ್ಷಕ್ಕೊಂದ್ಸಲಿ. ಲಾಸ್ಟ್ ಇಯರ್ KR ಮಾರ್ಕೆಟ್ ಇಂದ ಇದೇ ರೀತಿ ಹೂನ ತಗೊಬಂದು ನಾನೇ ಹಾರ ಮಾಡಾಕಿದ್ದೆ. ಈ ವರ್ಷನೂ ಅದೇ ರೀತಿ ನಾನು ಅದ್ರಲ್ಲೂ ತಾಯಿಗೆ ವರಮಹಾಲಕ್ಷ್ಮಿಗೆ ನನ್ನ ಕೈಯಾರೇನೆ ಹೂನಾರ ಮಾಡಾಕ್ಬೇಕು ಅಂತೇಳಿ ಈ ರೀತಿ ಒಂದು ಹಾರನ ಮಾಡಿದೆ. ಫೈನಲ್ ಆಗಿ ಒಂದು ಒಳ್ಳೆ ಹಾರ ಅಂತೂ ಬಂತು. ಬೆಳಿಗ್ಗೆನೆ ನಾನು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿ ಕಳ್ಸದ ಚೊಂಬ್ಗೆ ಸ್ಯಾರಿನ ಉಡ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಅದು ಅರ್ಧ ನನಗೆ ಕೆಲಸ ಅಲ್ಲಿ ಸ್ವಲ್ಪ ಉಳಿತು. ಮತ್ತೆ ಈ ರೀತಿ ಒಂದು ಮಣೆ ಇಟ್ಟು ಅದ್ರ ಮೇಲೆ ಬಾಳೆ ಎಲೆಯನ್ನ ಹಾಸಿ ಅದಕ್ಕೆ 5 ಇಡಿ ಅಕ್ಕಿಯನ್ನ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆವನ್ನೆಲ್ಲ ಹಾಕಿ ಕಳ್ಸದ ಚೊಂಬ್ಗೆ ಈ ರೀತಿ ಸ್ಯಾರಿನ ಉಡ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಇಟ್ಟು ಅದಕ್ಕೆ ಜೊತೆಗೆ ದೇವರಿಗೆ ಬೇಕಾಗಿರ್ತಕ್ಕಂಥ ಮಡ್ಲಕ್ಕಿ, ಡ್ರೈ ಫ್ರೂಟ್ಸ್ ಒಂದು ರೆಡಿ ಮಾಡೋಣ ಸಪ್ರೇಟ್ ಒಂದು ಅಂತೇಳಿ ಅದೊಂದು ರೆಡಿ ಮಾಡಿ ಇಟ್ಕೊಂಡೆ. ಈ ರೀತಿ 5 ತಟ್ಟೆಗಳು. ಯಾಕೆಂದ್ರೆ ನಾನು ಯಾವುದೇ ತಿಂಡಿಗಳದೆಲ್ಲ ಏನು ಮಾಡಲ್ಲ. ಹಣ್ಣಿನ ತಟ್ಟೆ, ಬಳೆ, ಹೀಗೆ ಒಂದು 5ರಿಂದ 6 ತಟ್ಟೆಗಳನ್ನ ಮಾತ್ರ ರೆಡಿ ಮಾಡ್ತೀನಿ. ಅದ್ರ ಜೊತೆಗೆ ನೈವೇದ್ಯಕ್ಕೆ ಸಜ್ಜಿಗೆ ಮತ್ತೆ ಒಬ್ಬಟ್ಟನ್ನು ಸಹ ಬೆಳಗಿನ ಜಾವನೆ ಆಯ್ತು. ಯಾಕೆಂದ್ರೆ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಿದ್ರು ನಮಗೆ ಪೂಜೆನ ನಾವು ಮಾಡೋದಕ್ಕೆ ಅಟ್ಲೀಸ್ಟ್, ಯಾಕೆಂದ್ರೆ 4:15 5:30 ಒಳಗಡೆ ಕಮ್ಮಿ ಮುಹೂರ್ತದಲ್ಲಿ ದೀಪವನ್ನ ಹಚ್ಚಬೇಕು ಅಂತ ಹೇಳಿ. ಹಾಗಾಗಿ ಇಡೀ ರಾತ್ರಿ ಕೆಲಸವನ್ನೆಲ್ಲ ಮುಗಿಸಿದಿಕ್ಕೆ 5 ಗಂಟೆಗೆ ದೀಪವನ್ನ ಹಚ್ಚಿ ಮುಗಿಸ್ದೆ. ಆನಂತರ ಇದಿಷ್ಟು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಮ್ಗೆ ಸುಮಾರು ಟೈಮ್ ಅನ್ನ ತಗೋಬಿಡುತ್ತೆ. ಹಾಗಾಗಿ ನಾವು ಇಷ್ಟು ಸೀರೆ ಎಲ್ಲ ಉಡ್ಸಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ರು ಟೈಮ್ ತುಂಬಾನೇ ತಗೊಳ್ತು. ಆದ್ರೆ ಪೂಜೆ ಶುರು ಮಾಡಿದ್ ಮಾತ್ರ ಬೆಳಿಗ್ಗೆ 7:30 ಮೇಲೆನೆ. ಯಾಕೆ ಅಂತಂದ್ರೆ ಎಲ್ರು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಪೂಜೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಿಂದ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಅಷ್ಟರಲ್ಲಿ ದೇವರ ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಪಂಚಾಮೃತದ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಪೂಜೆಗೆ ಏನೆಲ್ಲ ಬೇಕು ತಯಾರಿ ಎಲ್ಲವನ್ನ ಸಹ ರೆಡಿ ಮಾಡಿಕೊಂಡು ನಂತರ 7:00ವರೆಗೆ ನಾವು ಪೂಜೆಯನ್ನ ಶುರು ಮಾಡಿದ್ವಿ. ಮೊದಲಿಗೆ ವಿಘ್ನ ನಿವಾರಕ ವಿಘ್ನೇಶ್ವರನ ಪೂಜೆ, ನಂತರ ತುಳಸಿ ಪೂಜೆ, ನಂತರ ಗಂಗೆ ಪೂಜೆ, ನಂತರ ಕಳಸ ಪೂಜೆ, ಆನಂತರ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ನಂತರ ಅಷ್ಟೋತ್ತರ ಶತನಾಮಾವಳಿ, ಸಹಸ್ರನಾಮಾವಳಿ ಜೊತೆಗೆ ಮಹಾಲಕ್ಷ್ಮಿಯ ವ್ರತಕಥೆ ಪೂಜೆಗಳನ್ನು ನಾವು ಶುರು ಮಾಡಿದ್ವಿ. ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಅಧೋಕ್ಷಜಾಯ ನಮಃ, ಓಂ ನರಸಿಂಹಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಉಪೇಂದ್ರಾಯ ನಮಃ, ಓಂ ಹರಿಯೇ ನಮಃ, ಓಂ ಶ್ರೀಕೃಷ್ಣಾಯ ನಮಃ. ಓಂ ಭೂವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶ್ರೀಮುಖ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣಾಯ ವಿಷ್ಣುರಾಜ್ಞಾಯ ಪ್ರವರ್ಧಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ. ಯಾವ್ದು ಸಂವತ್ಸರ ನಾವ್ ಹೇಳ್ಕೋಬೇಕಲ್ಲಿ, ನಮ್ಮ ಮನೆ ದೇವ್ರ ಹೆಸರೆಲ್ಲ ಬರುತ್ತೆ, ಅದೆಲ್ಲ ಹೇಳ್ಕೋಬೇಕು. ಬಂದಾಗ ಹೇಳಿ. ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ನಮಾಮ್ಯ ನಮಃ ಶ್ರೀ ನಂಜುಂಡೇಶ್ವರ ಪ್ರೀತ್ಯರ್ಥಂ ಮಮ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮಾತ್ಯ ಸಿದ್ಧ್ಯರ್ಥಂ ಸತ್ಸಂತಾನ ಸೌಭಾಗ್ಯ ಶುಭಫಲ ವ್ಯಾಪ್ಯರ್ಥಂ ವರ್ಷೇ ಕರ್ತವ್ಯ ಏತದ್ವರ್ಷ ಶ್ರೀ ಮಹಾವರಲಕ್ಷ್ಮಿ ಉದ್ದಿಶ್ಯ ವರಲಕ್ಷ್ಮಿ ಪ್ರೀತ್ಯರ್ಥಂ ಭವಿಷ್ಯೋತ್ತರ ಪುರಾಣೋಕ್ತೋ ಪ್ರಕಾರೇಣ ಯಾವ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ.
निर्विघ्नेन परिसमाप्तं गणपति पूजां करिष्ये। ओम केशवाय नमः, ओम नारायणाय नमः, ओम माधवाय नमः, ओम गोविंदाय नमः, ओम विष्णवे नमः, ओम मधुसूदनाय नमः, ओम त्रिविक्रमाय नमः, ओम वामनाय नमः, ओम दामोदराय नमः, ओम कृष्णाय नमः, ओम वासुदेवाय नमः, ओम प्रद्युम्नाय नमः, ओम अनिरुद्धाय नमः, ओम पुरुषोत्तमाय नमः, ओम अधोक्षजाय नमः, ओम नरसिंहाय नमः, ओम अच्युताय नमः, ओम जनार्दनाय नमः, ओम उपेन्द्राय नमः, ओम हरिये नमः, ओम कृष्णाय नमः। प्राणायाम प्रणवस्य परब्रह्म ऋषिः परमात्मा देवता दैवी गायत्री छन्दः प्राणायामे विनियोगः। ओम भूः ओम भुवः ओम सुवः ओम महः ओम जनः ओम तपः ओम सत्यम् ओम तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओम आपो ज्योतिरसो अमृतं ब्रह्मपूर्व ओम ब्रह्मपूर्वस्वर ओम मुखे विष्णुः कंठे रुद्रसमाश्रितः मूले तत्र स्थितो ब्रह्म मध्ये मातृगणा स्मृतः। कुक्षौ तु सागरः सर्वे सप्तद्वीपावसुन्दर ऋग्वेद यजुर्वेद सामवेदो हितवर्णः अङ्गैश्च सहिता सर्वे कलशाम्बू समाश्रितः। अयान्तु देवपूजार्थं मम दुरितक्षयकारकः गंगे च यमुने चैव गोदावरी सरस्वती नर्मदा सिन्धु कावेरी जलस्मिन् सन्निधं कुरु। आपो युगंषि आपः सत्यमापः सर्वदेवता आपो भूर्भुवस्वराप। ओम कलशोदकेन पूज्य द्रव्याणि सम्प्राक्ष्य देवतानां सम्प्राक्ष्य आत्मानां सम्प्राक्ष्य ओम गणानां त्वा ब्रह्मणस्पत अनुशृण्वन्नोतिभिस्सीद सादनं श्री महागणाधिपतिं ध्यायामि ध्यानं समर्पयामि। श्री महागणाधिपतिम् आसनं समर्पयामि। ओम श्री महागणाधिपतिम् आर्घ्यं आसनं समर्पयामि। श्री महागणाधिपतिम् आर्घ्यं समर्पयामि। श्री महागणाधिपतिम् पाद्यं समर्पयामि। श्री महागणाधिपतिं स्नानं समर्पयामि। श्री महागणाधिपतिं वस्त्रं समर्पयामि। श्री महागणाधिपतिम् अक्षतां समर्पयामि। श्री महागणाधिपतिं यज्ञोपवीतां समर्पयामि। श्री महागणाधिपतिं गन्धान् समर्पयामि। हेरम्भाय नमः। ओम स्कंदपूर्वजाय नमः। महागणपतिये नमः। नानाविधपरिमलपुष्पाणि समर्पयामि। धूपदीपनैवेद्यां समर्पयामि। विश्वामित्र ऋषिः गायत्री छन्दः। ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। देवसुवितप्रसूत्यान्त्वतेन परिसिञ्चयामि। महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। श्री महागणपते नमः। मंत्रपुष्पं समर्पयामि। समस्तराजोपचार पूजा समर्पयामि। ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಕಥೆಯ ಪುಸ್ತಕದ ಅನುಸಾರವಾಗಿ ನಾವು ಒಂದೊಂದೇ ಪೂಜೆಗಳನ್ನು ಮುಗಿಸೋಷ್ಟೊತ್ತಿಗೆ ಸುಮಾರು 1.5 ಗಂಟೆಗಳಿಗೂ ಹೆಚ್ಚು ಸಮಯವನ್ನು ತಗೊಳ್ತು. ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಬಹಳ ಅಚ್ಚುಕಟ್ಟಾಗಿ ಪೂಜೆಯನ್ನ ಮುಗಿಸಿದ್ವಿ. ಮುಗಿಸಿ ನಂತರ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ತದನಂತರ ಸ್ವಲ್ಪ ಹೊತ್ತು ನಾವು ಕುತ್ಕೊಂಡ್ವಿ. ಯಾಕೆಂತಂದರೆ ಪೂಜೆ ಮಾಡಿ ಇಮಿಡಿಯೇಟ್ ಆಗಿ ಯಾವುದೇ ಕೆಲಸನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಪೂಜೆಯನ್ನು ಮುಗಿಸಿ ಒಂದು ಸ್ವಲ್ಪ ಹೊತ್ತು ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಆನಂತರ ನಾವು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ವಿ ಅವತ್ತಿನ. ಮತ್ತೆ ಇಲ್ಲಿ ಪುಸ್ತಕದ ಅನುಸಾರವಾಗಿ ನಾವು ರಥದಲ್ಲಿ ಕತೆ ಬರುತ್ತೆ, ಮಹಾಲಕ್ಷ್ಮಿಯ ರಥದ ಕತೆ, ಅದನ್ನು ಸಹ ಓದಬೇಕು. ಅದ್ರ ಜೊತೆಗೆ ಇಲ್ಲಿ ಶತನಾಮಾವಳಿ ಜೊತೆಗೆ ಸಹಸ್ರನಾಮಾವಳಿಯು ಸಹ ಬರುತ್ತೆ. ಇವೆಲ್ಲವನ್ನ ನಾವು ನಿರ್ವಿಘ್ನವಾಗಿ ಮುಗಿಸಿದ್ವಿ. ಅದನಂತರ ಅಡುಗೆನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಲಕ್ಷ್ಮಿಗೆ ಪ್ರಿಯವಾದಂಥ ಒಬ್ಬಟ್ಟು, ಪುಳಿಯೋಗರೆ, ಸಜ್ಜಿಗೆ, ಇದ್ರ ಜೊತೆಗೆ ಒಂದಷ್ಟು ಪಲ್ಯಗಳು ಇವನ್ನೆಲ್ಲ ಸಹ ಮಾಡಿದ್ವಿ. ಹೀಗೆ ಪ್ರತಿ ವರ್ಷದಂತೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ಅಚ್ಚುಕಟ್ಟಾಗಿ ಮುಗಿಸಿದ್ವಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.